ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ಡಿಫ್ರೆಂಟಾಗಿ ಒಂದು ಕುಚ್ಚನ್ನು ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ. ಸೀರೆಗೆ ಮಾಡ್ತಾ ಇದ್ದರೆ ಮೊದಲೇ ಮಾರ್ಕನ್ನು ಮಾಡಿ ಇಟ್ಕೊಳ್ಳಿ. ಈ ಥರ ಒಂದು ನಾರ್ಮಲ್ ನೀಡಲ್ಗೆ 4 ಎಳೆ ಕಾಟನ್ ಥ್ರೆಡನ್ನು ಪೋಣಿಸಿಟ್ಕೊಂಡಿದ್ದೀನಿ. ಪಲ್ಲು ಯಾವ ಕಲರ್ ಇರುತ್ತೋ ಅದೇ ಕಲರ್ ಕಾಟನ್ ಥ್ರೆಡನ್ನು ಪೋಣಿಸಿಟ್ಕೊಳ್ಳಿ. ಮೊದಲು ಈ ಥರ ಲಾಕ್ ಮಾಡ್ಕೋಬೇಕು ಸೀರೆಗೆ. ಆ ಕಾಟನ್ ಥ್ರೆಡ್ಗೆ ಒಂದು ಗಂಟು ಹಾಕ್ಕೊಳ್ಳಿ. ಗಂಟು ಹಾಕ್ಕೊಂಡು ಒಂದು 3 ರಿಂದ 4 ಸಲ ಈ ಥರ ಲಾಕ್ ಮಾಡ್ಕೋಬೇಕು, ಬಿಚ್ಕೊಳ್ದೆ ಇರೋ ಥರ. ಅದಾದಮೇಲೆ 3 ಬೀಡ್ಸ್ ತೊಗೊಂಡಿದ್ದೀನಿ. 2 ಬೀಡ್ಸ್ಗಳನ್ನು ಆ್ಯಡ್ ಮಾಡ್ಕೋತೀನಿ. ಮೊದಲು ಈ ಬೀಡ್ ಹಾಕ್ಕೊಳ್ಳಿ. ಮೊದಲು 2 ಬೀಡ್ ಆ್ಯಡ್ ಮಾಡ್ಕೋತೀನಿ. ಮೊದಲು 2 ಬೀಡ್ಗಳನ್ನು ಹಾಕಿದ ಮೇಲೆ ಟಜಲನ್ನು ತೊಗೊಂಡಿದ್ದೀನಿ. 120 ಇರೋ ಟಜಲನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಯಾವ ಥರ ಮಾಡಬೇಕಂತ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಮೇಲ್ಗಡೆ ಈ ಕಡೆಯಲ್ಲಿ ಬರ್ತಾ ಇರುತ್ತೆ, ಬೇಕು ಅಂದರೆ ಚೆಕ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. 120 ತೊಗೊಂಡಿದ್ದೀನಲ್ಲ, ಅದನ್ನು ಡಬಲ್ ಮಾಡಿಕೊಂಡಾಗ 240 ಆಗುತ್ತೆ. ನಿಮ್ಗೆ ಎಷ್ಟು ಬೇಕೋ ದಪ್ಪ ನೋಡಿಕೊಂಡು ಮಾಡ್ಕೊಳ್ಳಿ. ಈಗ ಈ ನೀಡಲನ್ನು ಈ ಟಜಲ್ನಲ್ಲಿ ಹಾಕ್ತಾ ಇದ್ದೀನಿ. ಈಗ ಟಜಲನ್ನು ಥ್ರೆಡ್ ಒಳಗಡೆ ಆ್ಯಡ್ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನು ಹಾಕಬೇಕು. ಮತ್ತೆ ಒಂದು ಬೀಡ್ ತಗೊಂಡಿದ್ದೀನಿ. ಈ ಬೀಡನ್ನು ಹಾಕಿ ಈಗ ಕೆಳಗಡೆಯಿಂದ ಒಂದು ಬೀಡ್ ಸ್ಕಿಪ್ ಮಾಡಿಕೊಂಡು ಮೇಲ್ಗಡೆ ಬೀಡ್ ಇದೆಯಲ್ಲ, ಅಲ್ಲಿ ಕೆಳಗಡೆಯಿಂದ ನೀಡಲನ್ನು ಮೇಲ್ಗಡೆ ತೊಗೊಂಡೋಗ್ಬೇಕು. ಈ ಥರ ತಗೊಂಡು ಸೀರೆಗೆ ಇವಾಗ ಲಾಕ್ ಮಾಡ್ಕೋಬೇಕು. ಹ್ಯಾಂಗಿಂಗ್ ಥರ ಬರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಸೀರೆಗೆ ಮಾಡಿಕೊಂಡಾಗ ಸೀರೆಯ ಕಲರ್ ಕಾಂಬಿನೇಷನ್ ನೋಡಿ ಮಾಡ್ಕೊಳ್ಳಿ. ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇನ್ನೊಂದೇನೆಂದರೆ ಬೀಡ್ಸ್ ಕಲರ್ ಹೋಗದೇ ಇರೋ ಬೀಡ್ಸ್ಗಳನ್ನು ಯೂಸ್ ಮಾಡಿ. ಜಾಸ್ತಿ ಜನ ಕಮೆಂಟ್ ಹಾಕೋದು ಅದೇ ಹಾಕ್ತೀರಾ, ಬೀಡ್ಸ್ ಕಲರ್ ಹೋಗುತ್ತೆ ಅಂತ. ನೀವು ತಗೊಳ್ಳುವಾಗ ಶಾಪಲ್ಲಿ ಕೇಳಿ ತೊಗೋಬೇಕಾಗುತ್ತೆ, ಯಾವುದು ಕಲರ್ ಹೋಗಲ್ವೋ ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ. ನೋಡಿ ಈ ಥರ ಕಾಣಿಸ್ತಾ ಇದೆ. ಮತ್ತು ನೆಕ್ಸ್ಟ್ ಪಕ್ಕದಲ್ಲೇ ಇನ್ನೊಂದು ಮಾಡ್ಕೊಳ್ಳೋಣ. ಒಂದು 1/2 ಇಂಚ್ಗೆ ಒಂದು ಮಾಡ್ಕೊಳ್ಳಿ. ಸೀರೆ ಪೂರ್ತಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಈ ಥರ ಬೆರಳಿಂದ ಡಿಸ್ಟೆನ್ಸ್ ತೊಗೋತೀನಿ. 1/2 ಇಂಚ್ ಕರೆಕ್ಟ್ ಆಗುತ್ತೆ. ನೀವು ಮೆಜರ್ಮೆಂಟ್ ಟೇಪಿಂದ ಕೂಡ ಮಾರ್ಕ್ ಮಾಡಿಕೊಂಡು ಮಾಡ್ಕೋಬೋದು. ಅವಾಗ ನಿಮಗೆ ಟಜಲ್ ಕೂಡ ಎಷ್ಟು ಬರುತ್ತೆ ಅಂತ ಒಂದು ಅಂದಾಜು ಮೇಲೆ ಲೆಕ್ಕ ಕೂಡ ಸಿಗುತ್ತೆ. ಮೊದಲೇ ಮಾಡಿಟ್ಕೊಂಡ್ರೆ ಈಸಿಯಾಗಿ ಹಾಕ್ಕೋಬೋದು ಫಾಸ್ಟಾಗಿ. ಈ ಥರ ಲಾಕ್ ಮಾಡ್ಕೋತೀನಿ ಮೊದಲು. ಅದಾದಮೇಲೆ 2 ಗೋಲ್ಡ್ ಕಲರ್ ಬೀಡ್ಸನ್ನು ಆ್ಯಡ್ ಮಾಡ್ಕೋತೀನಿ. 2 ಬೀಡನ್ನು ಹಾಕ್ತೀನಿ. ಅದಾದಮೇಲೆ ಮತ್ತೆ ಟಜಲನ್ನು ಹಾಕಬೇಕು. ಟಜಲ್ ಹಾಕಿ ಇದನ್ನೇ ಆ್ಯಡ್ ಮಾಡಿದ ಮೇಲೆ ಒಂದು ಚಿಕ್ಕ ಬೀಡು ಮತ್ತು ಗೋಲ್ಡ್ ಕಲರ್ ರೌಂಡ್ ಬೀಡು. ಇಲ್ಲಿ ಬೀಡ್ಸ್ ಚೇಂಜ್ ಮಾಡ್ಕೋಬೋದು, ದೊಡ್ಡ ಸೈಜ್ ಕೂಡ ಹಾಕ್ಕೋಬೋದು. ನಿಮಗೆ ಫುಲ್ಲು ದೊಡ್ಡದಾದರೆ ಅಷ್ಟು ಹೈಲೈಟ್ ಅನಿಸಲ್ಲ, ಹಾಗೆ ಗ್ರ್ಯಾಂಡ್ ಕೂಡ ಕಾಣಿಸಲ್ಲ, ಫುಲ್ ಓವರ್ ಅನಿಸುತ್ತೆ. ಅದಕ್ಕೋಸ್ಕರ ಆದಷ್ಟು ಒಂದು ಮೀಡಿಯಮ್ ಸೈಜ್ ಬೀಡನ್ನು ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ. ಜಾಸ್ತಿ ಬೀಡ್ಸ್ ಬೇಡ ಅನ್ನೋರು ಈ ಥರ ಚಿಕ್ಕ ಬೀಡ್ಸ್ಗಳನ್ನು ಯೂಸ್ ಮಾಡಿ. ಬೀಡ್ಸ್ ಕೂಡ ಜಾಸ್ತಿ ಸಿಂಪಲ್ ಅನಿಸುತ್ತೆ, ಆ ಥರ ಏನು ಕಾಣಿಸಲ್ಲ. ಇವಾಗ ಇದನ್ನು ಲಾಕ್ ಮಾಡ್ಕೊಳ್ಳೋಣ. 1/2 ಇಂಚ್ಗೆ ಒಂದು ಸೀರೆ ಕಲರ್ ಕಾಂಬಿನೇಷನ್ ನೋಡಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಎಲ್ಲರೂ ಕೂಡ ಇಷ್ಟಪಟ್ಟು ಹಾಕಿಸ್ಕೊಳ್ತಾರೆ. ಈ ಥರ ನೀವು ಪ್ಯಾಟರ್ನನ್ನು ರೆಡಿ ಮಾಡಿ ಇಟ್ಕೊಂಡಿರಬೇಕಾಗತ್ತೆ. ಕ್ಯಾಟ್ಲಾಗು ಒಂದು 2 ಕುಚ್ಚು ಮಾಡಿ ಇಟ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈ ಡಿಸೈನ್ಗೆ ಒಂದು 300 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.